ಇನ್ 89 ಈ ಲಾಸ್ಟ್, ಬೇರೆ ಇನ್ನೊಂದು ಸತಿ 99 2 ಸತಿ ಅವರು ಸೋತರು. ಆಮೇಲೆ ಈಗ ಈ ಆಸ್ ಆಲ್ಸೋ 8 ಸತಿ ಅವರು ಗೆದ್ದಿದ್ದಾರೆ. 8 ಸತಿ ಈ ಆಲ್ಸೋ 8 ಸತಿ 9 ಸತಿ ಗೆದ್ದಿದ್ದಾರೆ ಅವರು. ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಎಲ್ಲ ಗೆದ್ದಿದ್ದಾರೆ. ಈಸ್ ಎ ಸೀನಿಯರ್ ಟು ಮೀ, ನೋ ಡೌಟ್ ಇನ್ ಇಟ್. ಬಟ್ ನನ್ನ ಲಾಯಲ್ಟಿ ಈಸ್ ಡಿಫ್ರೆಂಟ್, ಬೇರೆಯವ್ರ ಲಾಯಲ್ಟಿ ಇಸ್ ಡಿಫ್ರೆಂಟ್. ಎಕ್ಸ್ಪ್ಲೇನ್ ಮಾಡಿ ಲಾಯಲ್ಟಿ ಬಗ್ಗೆ. ನನ್ನ ಲಾಯಲ್ಟಿ ದಿ ಕಾಂಗ್ರೆಸ್ ಪಾರ್ಟಿಗೆ is different compared to others. I have stood by the party in all difficult times. ಬಟ್ ಈ ಮೂಡ ವಿಚಾರ ಬಂದ ಮೇಲೆ ಬಂಡೆ ತರ ನಿಲ್ತೀನಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಅಂತಂದ್ರಿ. ಕೆಲವರು ನಿಮ್ಮ ಅಭಿಮಾನಿಗಳು ಇರ್ತಾರೆ ಸರ್, ಚೇರ್ ಮೇಲೆ ಕೂರ್ಲಿ ಅಂತ ಕನಸು ಕಾಣ್ತಾ ಇರೋರು, ಬಂಡೆ ತರ ಹಿಂದಿರ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ? ಹಿಂದೆ ಅಲ್ಲ, ಜೊತೆಲೇ ಇರ್ತೀನಿ. ನನಗೆ ಪಾರ್ಟಿ ಇಂಪಾರ್ಟೆಂಟ್. ಐ ವಾಂಟ್ ಸಿದ್ದರಾಮಯ್ಯ ಟು ಬಿ ಸ್ಟ್ರಾಂಗ್. If Siddaramaiah is strong, I am strong, Congress party is strong. ವೀಕ್ ಆಗಿದಾರ ಸಿದ್ದರಾಮಯ್ಯನವರು? ವೀಕ್ ಆಗಿಲ್ಲ. You are consolidating, BJP is consolidating the entire backward class section to the Congress party. ಯಾರು ಸ್ವಲ್ಪ ಆ ಕಡೆ ಈ ಕಡೆ ಜಗ್ಗಿದ್ರೋ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ನನಗೆ ಅದು ಇಂಪಾರ್ಟೆಂಟು. ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಹೇಳ್ತೀರಿ ಸರ್. ಈಗ ವಿಪಕ್ಷದವರ ಆರೋಪ ಅಂತಂದ್ರೆ ವಾಲ್ಮೀಕಿ ಬ್ಯಾಕ್ವರ್ಡ್ ಕ್ಲಾಸ್, ಮೂಡ ಬ್ಯಾಕ್ವರ್ಡ್ ಕ್ಲಾಸ್, SC/ST TSP ಬ್ಯಾಕ್ವರ್ಡ್ ಕ್ಲಾಸ್, ಹಿಂಗ್ ಲೆಕ್ಕ ಹಾಕ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲ ಅನ್ಯಾಯ ಆಗ್ತಿರೋದು ಅವ್ರಿಗೇನೆ, ಆ ಸಮುದಾಯದವ್ರಿಗೇನೆ. ನೋಡಿ, SC TSP ತಂದವ್ರು ಯಾರು? ಇಟ್ ಈಸ್ ಸಿದ್ದರಾಮಯ್ಯ. ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಫಸ್ಟ್ ಟೈಮ್ ಒಂದ್ಸತಿ ಆಂಧ್ರಲ್ಲಿತ್ತು, ಅದು ಬಿಟ್ಟರೆ ನೆಕ್ಸ್ಟು ತಂದಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಈ ಬಡವ್ರ ಬಗ್ಗೆ, ಶೋಷಿತರ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನಾದ್ರು ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು ಅಂತ ಕಾನೂನು, ಸಂವಿಧಾನ ಥರ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ತಂದಿದ್ದು ಅವರು. ಅದನ್ನು ರಕ್ಷಣೆ ಮಾಡ್ತಾಯಿದ್ದು ಕಾಂಗ್ರೆಸ್ ಪಾರ್ಟಿ. ಪಾಪ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ. ಅವರು ಪಾಪ ಏನಾರು ಒಂದು ಸಣ್ಣ ಪಣ್ಣ ತಪ್ಪು ಆಯಿತು, ನಾನು ತಪ್ಪಾಗಿಲ್ಲ ಅಂತ ಹೇಳಿದೆ. ಬಟ್ ಗೌರ್ಮೆಂಟ್ ತಪ್ಪು ಮಾಡಿಲ್ಲ, ಯಾರೋ ಮಿಸ್ಯೂಸ್ ಮಾಡಿದ್ದಾರೆ, ಹಗರಣ ಆಗಿದೆ. ವಿ ಹ್ಯಾವ್ ಗಾನ್ ಟು ದಿ ಇನ್ವೆಸ್ಟಿಗೇಷನ್, ವಿ ಆರ್ ಲುಕಿಂಗ್ ಅಟ್. ಬಟ್ ಈಗಷ್ಟೇ ನೋ ಪಾಯಿಂಟ್ ಆಫ್ ಟೈಮ್. ಕ್ಷಮೆ ಇರಲಿ ಸರ್, ನೀವು ಈಗಷ್ಟೇ ಕೋವಿಡ್ ವಿಚಾರದಲ್ಲಿ ಹೇಳ್ತಾ ಇದ್ರಿ ಮ್ಯಾನೇಜ್ಮೆಂಟ್ ತಪ್ಪು ಮಾಡ್ದೆಲ್ಲ ಕೆಳಗಡೆ ಇರೋರು ತಪ್ಪು ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ ಹೆಂಗೆ ಮೂಡ ವಿಚಾರದಲ್ಲಿ, ವಾಲ್ಮೀಕಿ ವಿಚಾರದಲ್ಲಿ ಅದು ಹೆಂಗೆ ಅಧಿಕಾರಿಗಳ ತಪ್ಪು, ಸರ್ಕಾರದಲ್ಲ? ನಾನು ಕೋವಿಡ್ ನಾನು ಏನು ಮಾತಾಡಿದೆ ಅಂತ ನಿಮ್ಗೆ ಅರ್ಥನೇ ಆಗಿಲ್ಲ. ಕೋವಿಡ್ ವಿಚಾರನೇ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಕೋವಿಡ್ ಈಸ್ ಡಿಫ್ರೆಂಟ್. ಇದು ಕೋವಿಡಲ್ಲಿ ಹೆಲ್ತ್ ಹೆಜಾರ್ಡ್ ಸಂದರ್ಭದಲ್ಲಿ ಏನೇನು ಡಿಫ್ರೆನ್ಸಸ್ ಒಪಿನಿಯನ್ ಇತ್ತು ಅಂದರೆ ಅದನ್ನು ದೊಡ್ಡ ಡಿಬೇಟು ಮಾಡಬೇಕಾಗ್ತದೆ. ನಾನೀಗ 10,000 ಬೆಡ್ದ ವಿಚಾರ ಮಾತಾಡಿದೆ, ನಾನೇನಾದ್ರು ಎಲೆಬ್ರೇಟ್ ಮಾಡಿದ್ನಾ? ಐ ಗೇವ್ ಎ ಪಾಸಿಂಗ್ ಆನ್ ರೆಫರೆನ್ಸ್. ಅಲ್ಲೆಲ್ಲ ಬ್ಯಾಂಗ್ಳೂರು BSIP ಇದರಲ್ಲಿ ಬೆಡ್ 10,000 ಬೆಡ್ ಕಟ್ಟಿದ್ರು ಅಂತ. ತೇಜಸ್ವಿ ಸೂರ್ಯ ಬೆಡ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರು. ನನ್ನ ಸರ್ಕಾರ ಆಯ್ತಾ? ಇಟ್ ಇಸ್ ಬೊಮ್ಮಾಯಿ ಸರ್ಕಾರ, BJP ಸರ್ಕಾರ. ಸತೀಶ್ ರೆಡ್ಡಿ ಹೇಳಿದ್ರು ಬೆಡ್ ಸ್ಕ್ಯಾಮ್ ಆಗಿದೆ ಅಂತ. ಐ ಆಮ್ ನಾಟ್ ಓಪನಿಂಗ್ ದಟ್ ಅಕೌಂಟ್ ನಾವು. ಅದು ಓಪನಿಂಗ್ ಅಕೌಂಟ್ ಓಪನ್ ಮಾಡಿಬಿಟ್ರೆ ಇನ್ನೆಲ್ಲೆಲ್ಲೋ ಕೊನೆಗೆ ಈ ರಾಜರಾಜೇಶ್ವರಿ MLA ಗಂಟೆ ಹೋಗ್ಬಿಡ್ತದೆ. ಅದು ಈಗ ಅದಕ್ಕೆ ಮಾತಾಡೋದು ಬೇಡ. ಈಗ ಅದಕ್ಕೆ DKಶಿ ಅವರೇ, ಈಗ CBIನ ಬ್ಲಾಕ್ ಮಾಡಿದ್ದಾರೆ, CBI ಕನ್ಸೆಂಟ್ ವಾಪಸ್ ತಗೊಂಡಿದ್ದೀರಾ. ಈಗ ವಾಪಸ್ ತಗೊಂಡ್ರೆ ಸಿದ್ದರಾಮಯ್ಯ ಅವ್ರ ಪೊಸಿಷನ್ ಇನ್ನೂ ವೀಕ್ ಆಗುತ್ತಾ ಅಂತ ಯಾಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಈಗ ಸಿದ್ದರಾಮಯ್ಯ ಆ್ಯಸ್ ಅ ಚೀಫ್ ಮಿನಿಸ್ಟರ್ ಅವ್ರನ್ನ ಈಗ ಇನ್ವೆಸ್ಟಿಗೇಟ್ ಮಾಡಬೇಕಂದ್ರೆ ಅಕಸ್ಮಾತ್ FIR ಆದರೆ ಯಾರು ಇನ್ವೆಸ್ಟಿಗೇಟ್ ಮಾಡ್ಬೋದು? ಲೋಕಾಯುಕ್ತ or SIT, whatever it is within the state administration. Can Siddaramaiah as the chief minister be on the chair and oversee an investigation with an agency which he is in charge of? Adu direct conflict aguttadu. It is direct conflict. CBI consent vapas tagondu, it has complicated his position even more. See, the court has given one judgment. You file an investigation. ಸಿದ್ದರಾಮಯ್ಯನವರು ಇನ್ವೆಸ್ಟಿಗೇಷನ್ ಮಾಡಬೇಡಿ ಅಂತ ಅವರೇನು ಹೇಳಿಲ್ಲ. ಲೋಕಾಯುಕ್ತಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಕೋರ್ಟ್ ಹೇಳಿದ್ದಾರೆ, ಲೋಕಾಯುಕ್ತ ಮಾಡ್ತಾ ಇದ್ದಾರೆ. ಈಗ ಮಧ್ಯೆ ಏನಕ್ಕೆ ನಿಮ್ಮದು ಬೇರೆ ಬೇಕಾದ ಸಂದರ್ಭ ಇತ್ತು ಅಂತಂದರೆ ಗೌರ್ಮೆಂಟ್ ಹ್ಯಾಸ್ ಆಲ್ರೆಡಿ ಗಿವನ್ ಲಾಟ್ ಆಫ್ BJP ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಮಾತ್ರ CBI ಕೊಟ್ಟರೆ ಹೊರತು ಒಂದು ಕೇಸು CBI ಕೊಡಲಿಲ್ಲ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 8 ಕೇಸ್ ನಾವು ಕೊಟ್ಟು CBIಗೆ. ಈಗೂ ಬೇಕಾದಷ್ಟು CBI ಕೊಟ್ಟಿದ್ದೀವಿ, ಅದು ಯಾವುದು ಫೈಲೇ ತೆಗಿಲಿಲ್ಲ, ಓಪನೇ ಮಾಡ್ತಾಯಿಲ್ಲ. BJP ಅವ್ರ ಮೇಲೆ ಒಂದು ಫೈಲ್ ಓಪನ್ ಮಾಡ್ತಾಯಿಲ್ಲ, ಬರೀ ನಮ್ಮ ಮೇಲೆ ಮಾತ್ರ ಏನೇನು ಮಾಡ್ತಾ ಇದ್ದಾರೆ ಅಂತ ಹಿಂಗೆ ಹೇಳ್ಬಿಟ್ರೆ ನಾನು ವಾಟ್ CBI is doing, what CBI is official doing,
ಅದು ನಾನು ಸುಮ್ಮನೆ ಈಗ ಮಾತಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ಡೈರೆಕ್ಟಾಗಿ ಒಂದು ಕ್ವೆಶನ್ ಕೇಳಲ್ಲ ನಿಮಗೆ. ಹೇಳಿ ಪ್ಲೀಸ್. ಎಲ್ಲಿಗೆ ಹೋಗ್ತಾ ಇರ್ತೀರಾ ನೀವು? ಮೀಟ್ ಮಾಡ್ತಿರ್ತೀರಾ ಲೀಡರ್ಸ್, ಬಿ ಜೆ ಪಿ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್. ಹೇಳ್ತಾರೆ ಜನ ಪ್ರಧಾನಮಂತ್ರಿ ಮೋದಿ ಮತ್ತು ನಿಮ್ಮ ಈಕ್ವೇಷನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಪಾಲಿಟಿಕ್ಸಲ್ಲಿ ಬ್ಯಾಕ್ ಡೋರ್ ಏನಾಗುತ್ತೋ ನೀವು ಮಾತಾಡೋಕ್ಕಾಗಲ್ಲ ಪಬ್ಲಿಕಲ್ಲಿ. ಬಟ್ ಅಟ್ಲೀಸ್ಟ್ ಸ್ವಲ್ಪ ನಮಗೆ ಹೇಳಿ, ಒಂದು ಹಿಂಟ್ ಕೊಡಿ. ನಿಮ್ಗೆ ಓಪನ್ ಆಗಿ ಆಫರ್ ಮಾಡಿದಾರ ಅಂದರೆ ನಮ್ಮನ್ನು ಜಾಯಿನ್ ಮಾಡಿ ಕೇಸ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಜನ ಮಾತಾಡ್ತಾರೆ ಇದ್ರ ಬಗ್ಗೆ. ಜನ ಏನು ಮಾತಾಡ್ತಾರೋ, ಬಿ ಜೆ ಪಿಯವ್ರು ಏನು ಮಾತಾಡ್ತಾರೋ, ನೀವೇನು ಮಾತಾಡ್ತಿರೋ ಇದಕ್ಕೆಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್. ಐ ಆಮ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಐ ಆಮ್ ಎ PCC president. I am a Minister of Water Resources, Minister for Bangalore. As a Prime Minister, it is my duty to go and request him since he is the chair. ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಹೋಗಿದ್ದೆ, ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದು 10 ಕೇಳಿದ್ದೆ, ಒಂದೇ ಒಂದು ಮೆಟ್ರೋದು ಥರ್ಡ್ ಸ್ಟೇಜ್ ಒಂದು ಕ್ಲಿಯರ್ ಮಾಡಿದ್ದಾರೆ. ದಟ್ ಈಸ್ ದಿ ರೆಸ್ಪೆಕ್ಟ್, ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ದಿ ಪಾಯಿಂಟ್. ನಿಮ್ಮ ಸರ್ಕಾರದ ಭವಿಷ್ಯದ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ನಿಮಗೆ ಅಂದರೆ ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ನಂಬರ್ ಅಕ್ಯುರೇಟಾಗಿ ಹೇಳಿದ್ರಿ. ಹಿಂಗಾಗಿ 5 ವರ್ಷ ಈಗ 1.5 ಆಗಿದೆ. ಇನ್ನು ಮಿಕ್ಕಿದ ಅಷ್ಟು ಅವಧಿಯಲ್ಲೂ ಕೂಡ ಸುಭದ್ರವಾಗಿ ನಡೆಯುತ್ತೆ ಸರ್ಕಾರ ಅಂತ ಜನರಿಗೆ ಮತ್ತೊಮ್ಮೆ ಅಶ್ಯೂರೆನ್ಸ್ ಕೊಡ್ತೀರಾ? ಇನ್ನು 8.5 ವರ್ಷ ಇರ್ತದೆ. ಎಷ್ಟು ವರ್ಷ? 8.5 years. 8.5, ಓಕೆ. ಬಟ್ ನಿಮ್ಮ ಕ್ಯಾಬಿನೆಟ್ ಮೇಲೆ ಬರ್ತಿರೋ ಆರೋಪ ಅಂದರೆ ಡಿ ಕೆ ಶಿವಕುಮಾರ್ ಸರ್, ನಿಮ್ಮ ವಿಚಾರದಲ್ಲೂ ಕೂಡ CBI ನಡೆಸ್ತಿದ್ದ ತನಿಖೆಯನ್ನು ಮೌಲ್ಡ್ ಮಾಡ್ಕೊಂಡು ನಿಮಗೆ ಬೇಕಾದಾಗ ಲೋಕಾಯುಕ್ತ ಕೊಡಲಿಕ್ಕೆ ಕ್ಯಾಬಿನೆಟ್ ಡಿಸಿಷನು. ಈಗ ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಕೂಡ CBI ಜೊತೆ ಪ್ರೊಟೆಕ್ಷನ್ ಪಡ್ಕೊಳ್ಳಿಕ್ಕೆ ಬೇಕಾದ ಡಿಸಿಷನು. ಗವರ್ನರ್ ಅವರು ಉತ್ತರ ಕೇಳಿದಾಗಲೂ ಕೂಡ ನಿಮ್ಮ ಅಂದರೆ ವೈಯಕ್ತಿಕವಾಗಿ ನಾಯಕರಿಗೆ ಅನುಕೂಲ ತಕ್ಕ ಹಾಗೆ ಕ್ಯಾಬಿನೆಟ್ ಮಿಸ್ಯೂಸ್ ಆಗ್ತಿದೆಯಾ? CBI ವಾಸ್ ಟ್ರೈಂಗ್ ಟು ಮಿಸ್ಯೂಸ್. ಆ್ಯಕ್ಚುಲಿ ನಾನು CBI ಆ್ಯಕ್ಟ್ನ ನೋಡಿದ್ದೀನಿ. CBIನ ಆ್ಯಕ್ಟ್ನ ನಾನು ತಿಹಾರ್ ಜೈಲಲ್ಲಿ ಕೂತ್ಕೊಂಡು ಪ್ರತಿಯೊಂದು ಸೆಕ್ಷನ್ ಓದಿದ್ದೀನಿ. CBI ಇಸ್ ಎ ವೆರಿ ಗುಡ್ ಲಾ ಇದೆ. ಬಟ್ ಆ ಲಾನ ಆಫೀಸರ್ಸು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಕೇಸಲ್ಲೇ ನನಗೆ ಗೊತ್ತಿದೆ ಯಾವ ರೀತಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಅವರು ಒಂದು ಸ್ಟಿಪ್ಯುಲೇಟೆಡ್ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಬಿಟ್ಟು ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸರ್ಕಾರ ಈ ತೀರ್ಮಾನವನ್ನು ಮಾಡಿದೆ. ಕರೆಕ್ಟಾಗಿ ಮಾಡಿದಿದ್ರೆ ಯಾರೂ ಅದ್ರ ಬಗ್ಗೆ ಟಚ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಂಬರ್ 2, ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರಿ ಈಗ? ಲೋಕಾಯುಕ್ತ ವಿಚಾರಕ್ಕೆ. ಇವಾಗ ಲೋಕಾಯುಕ್ತ ವಿಚಾರ, ಈಗ ನನ್ನ ಕೇಸೇ ತೆಗೆದುಕೊಳ್ಳಿ. ಗೌರ್ಮೆಂಟ್ ಕೂಡ ವಿಡ್ರಾನ್ ದಿ ಕೇಸ್, ಸೆಡ್ ದಟ್ ನೋ, ವೆನ್ CBI has withdrawn, we don't want investigation. But my government said, let the investigation go on. Let DK Shivakumar investigation be done by the, ಈಗ ಬೇರೆ CBIನೆಲ್ಲ ಯಾಕೆ ಇನ್ನೂ ಕ್ಲಿಯರ್ ಮಾಡಿಲ್ಲ? ಈಗ ಕರ್ನಾಟಕ ರಾಜ್ಯದಲ್ಲಿ 1,000 ಕೇಸ್ ಇದೆ, ಡಿಸಪ್ರೇಟ್ ಅಸೆಟ್ ಕೇಸ್. ಯಾವುದೋ CBIಗಿಲ್ಲ, ಬರೀ ನನ್ನ ಮಾತ್ರ ಯಾಕೆ ಕೊಟ್ಟರು ಯಡಿಯೂರಪ್ಪ? ವೈಗೆ ಓನ್ಲಿ ಮೈ ನೇಮ್, ಮೈ ಕೇಸ್, ದಿಸ್ ಒನ್. ಬೇರೆ ನನ್ನ ಕೊಲೀಗ್ಸ್ಗೆಲ್ಲ ಬೇರೆಯವ್ರದ್ದೆಲ್ಲ ಇದೆ, ಅವ್ರ ಪಾರ್ಟಿಯವ್ರದ್ದೇ ಬೇಕಾದಷ್ಟಿದೆ, ಅವ್ರ BJP MLAಗಳದೇ ಇದೆ. ಯಾಕೆ ಅವ್ರದ್ದು ಕೊಡಬೇಕಾಯ್ತು CBIಗೆ? ಅವ್ರದ್ದು ಇನ್ನೂ ಕೇಸೇ ಓಪನ್ ಮಾಡಿಲ್ಲ, ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಸ್ಪೀಕರ್ ಪರ್ಮಿಷನು, ಆ ಪರ್ಮಿಷನ್, ಈ ಪರ್ಮಿಷನ್ ಅಂತ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಸರ್ ನೀವು. ಹೇಳಿ, ಯಾವತ್ತಾರು ನಿಮಗೆ ಡೆಲ್ಲಿಯಲ್ಲಿ ಬಂದಿದೆಯಾ? ನೋಡಿ, ಐ ಡೋಂಟ್ ವಾಂಟ್ ಟು ಟೆಲ್ ದಟ್. ಇಟ್ ಇಸ್ ಎ ನೋನ್ ಸೀಕ್ರೆಟ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ನಾನು ಯಾರನ್ನೋ ಸಾಕ್ಷಿ ತಂದು ನಿಲ್ಸೋಕ್ಕಾಗಲ್ಲ. ಪಬ್ಲಿಕ್ ಲೈಫಲ್ಲಿ ಸಾಕ್ಷಿ ಕೊಟ್ಟು ಮಾಡೋಕ್ಕಲ್ಲ. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್. ಬಟ್ ಯು ಹ್ಯಾವ್ ಬಿನ್ ಅಪ್ರೋಚ್ಡ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್. ಯು ಆರ್ ನಾಟ್ ಡಿನೈಯಿಂಗ್ ಇಟ್. It is a known secret. It is a known secret. Okay. So I'll take that for a yes. A known secret. Okay. ಒಂದು ಪ್ರಶ್ನೆ DK ಶಿವಕುಮಾರ್ ಅವ್ರಿಗೆ. ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಇದೆ, ಇದು ನಾನು ಡಿಸ್ಟರ್ಬಿಂಗ್ ಟ್ರೆಂಡ್. ಯಾಕಂದರೆ ನಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಕಂಟಿನ್ಯೂಟಿ ಇಸ್ ಗುಡ್ ಇನ್ ಗವರ್ಮೆಂಟ್ ಅಂತಾರೆ. ಕಂಟಿನ್ಯೂಟಿ ಇಸ್ ಗುಡ್ ಫಾರ್ ಗವರ್ನೆನ್ಸ್, ಕಂಟಿನ್ಯೂಟಿ ಇಸ್ ಗುಡ್ ಫಾರ್ ಡೆವಲಪ್ಮೆಂಟ್ ಅಂತ. ಈಗ ಕರ್ನಾಟಕದಲ್ಲಿ ಟ್ರೆಂಡ್ ಹೇಗಿದೆ ಅಂದರೆ DK ಶಿವಕುಮಾರ್ ಅವರೇ, ಈಗ 5 ವರ್ಷದಲ್ಲಿ ಸರ್ಕಾರ ಉಳಿಯೋದೇ ಕಷ್ಟ, ಅದರಲ್ಲೂ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕಂದ್ರೆ ಇನ್ನೂ ಕಷ್ಟ ಅಲ್ವಾ? ಯಾಕೆ ಈ ಥರ ಒಂದು ಟ್ರೆಂಡ್ ಕರ್ನಾಟಕದಲ್ಲಿ ಮಾತ್ರ ಅದು ಕಾಣಿಸ್ಕೊಳ್ಳೋದು? ಇಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆ ಪ್ರಾಬ್ಲಮ್ ಇಲ್ಲ, BJP ಪ್ರಾಬ್ಲಮ್ ಇದೆ. BJP ಹಿಂದೆ ಗೌರ್ಮೆಂಟ್ ಯಡಿಯೂರಪ್ಪನವ್ರ ಲೀಡರ್ಶಿಪ್ಪಲ್ಲಿ ಬಂತು. ದೇ ಆರ್ 3 ಚೀಫ್ ಮಿನಿಸ್ಟರ್, ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್. ಈಗ ಮೊನ್ನೆ ಬಂತು. ನಾವು
ಕುಮಾರಸ್ವಾಮಿ ಅವ್ರಿಗೆ ಸೆಕ್ಯುಲರ್ ಲೀಡರ್ ಅಂತೇಳಿ ನಾವು ಪಾಪ ಅವರು ಮಾಡಿದ್ರು. ಅದಾದಮೇಲೆ ತಿರ್ಗಾ ದೆ ಕುಡ್ ನಾಟ್, ಯಡಿಯೂರಪ್ಪನವ್ರು ಆದರು, ಪಾರ್ಟಿನ ಉಳಿಸಿದ್ರು, ಬೊಮ್ಮಾಯಿ ಮಾಡಿದ್ರು, ಅಲ್ಲಾಯಿತು. ಈಗ ನಮ್ಮಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಎಸ್.ಎಂ. ಕೃಷ್ಣ ಇದ್ದರು, ಈ ಕಂಟಿನ್ಯೂ ಟು ಬಿ ದಿ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯನವರು ಈ ಕಂಟಿನ್ಯೂ ಟು ಬಿ ದಿ ಚೀಫ್ ಮಿನಿಸ್ಟರ್. He will continue to be the chief minister. He continued. He continued. Last. But can he continue now to be the chief minister? He is the chief minister. Why not? Why not? He is fully eligible. ಬಟ್ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನೀವು ಮಾಡ್ತಿದ್ದ ಆರೋಪ ಹಗರಣಗಳು, ಭ್ರಷ್ಟಾಚಾರ 40%. ಬಟ್ ನಿಮ್ಮ ಸರ್ಕಾರ ಬಂದ ಮೇಲೆ ಸೀನ್ ಚೇಂಜ್ ಆಗಲಿಲ್ಲ ಅಂತಿದ್ದಾರೆ. ಹೇಳೋರ್ಗೇನಮ್ಮ, ಯಾವ್ದಾದ್ರು ದಾಖಲೆ ಬೇಕಲ್ಲ. ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವ್ರಿಗೆ ಅವ್ರದ್ದೇ ಆದಂಥ ಮುಂದೆ ಸಾಕ್ಷಿಗಳಿದೆಯಲ್ಲ ಸರ್. ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ, ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಆಗಿದೆ. ಯಾರ ಮೇಲೆ ಆರೋಪ ಇಲ್ಲ. ಈಗ ನನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರಿ ನೀವೆಲ್ಲ ಸೇರಿ, ಕಂತೆ ತೋರಿಸ್ತಾ ಇದ್ರಿ. ಇನ್ಕಮ್, ನಾನು ಅಹಮದ್ ಪಟೇಲ್ ಎಲೆಕ್ಷನ್ ಟೈಮಲ್ಲಿ MLAಗಳು ಬಂದವ್ರೆ ಅಂದ ತಕ್ಷಣ ಹೋಗಿ ನನ್ನ ಮನೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು. 370 ಜನ ಬಂದರು, ಹಾಕಿ ಕೊಡಬಾರ್ದು ಕೊಟ್ಟು ಕೊಲೆ ಏನೇನು ಮಾಡಬೇಕೋ ಮಾಡಿದ್ರಿ. ಏನಾಯ್ತು ಕೇಸು? ಕೂಡ ವಿಚಾರ ಹಂಗಾರೆ ಬರೀ ಆರೋಪ. ನೋ, ಯು ಶುಡ್ ನೋ, ದಿ ಸ್ಟೇಟ್ ಶುಡ್ ನೋ. ಏನಾಯ್ತು ಕೇಸು? ಇಡಿ ಕೇಸು. ಇಡಿ ಕೇಸ್ ಏನಾಯ್ತು? ಫ್ರೀಸರಲ್ಲಿ ಇದ್ದಂಗಿದೆ. ಫ್ರೀಸರಲ್ಲಿ ಇದ್ದಂಗಿದೆ. ಫ್ರೀಸರ್ ಇಲ್ಲ. ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಗೇವ್ ಎ ಜಡ್ಜ್ಮೆಂಟ್ ವಾಟ್ PMLA ಕೇಸ್ ಅಗೇನ್ಸ್ಟ್ DK ಶಿವಕುಮಾರ್ is not good ಅಂತ ಸ್ಕ್ವಾಶ್ ಆಯಿತು. ಇಟ್ ಇಸ್ ನಾಟ್ ಇನ್ ದಿ ಫ್ರೀಸರ್, ಸ್ಕ್ವಾಶ್ ಆಯಿತು. ನಾನು ಅನುಭವಿಸಿದ ಕಷ್ಟ ಏನಾಗಬೇಕು, ನನ್ನ ಫಾಲೋವರ್ಸ್ ಅನುಭವಿಸಿದ ಕಷ್ಟ ಏನಾಗಬೇಕು, ನನ್ನ ಕುಟುಂಬದವ್ರು ಅನುಭವಿಸಿದ ಕಷ್ಟ ಏನಾಯಿತು, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ಲ ಈ ರಾಜ್ಯದ ಜನತೆ, ಅವ್ರಿಗೆ ಏನಾಗಬೇಕು? ದ್ವೇಷದ ರಾಜಕಾರಣ ಮಾಡಿ ಏನು ಮಾಡಬಾರ್ದು, ಏನು ನಾನು ಮಾಡಿಬಿಟ್ಟಿದ್ದೆ. ಹಂಗೆ ಎಲ್ಲರದ್ದು ಅಷ್ಟೇ. ಟೈಮ್ ಹ್ಯಾಸ್ ಟು ಆನ್ಸರ್. ನಾನು ಮತ್ತೆ ಕೇಳ್ತೀನಿ, ಮೂಡಾನು ಹಾಗಾದ್ರೆ ನಿಮ್ಮ ಮೇಲೆ ರಾಜಕೀಯ ದ್ವೇಷದಿಂದ ಹಾಕಿದ ಕೇಸ್ ತರಾನೇನಾ? ಸಿದ್ದರಾಮಯ್ಯನವ್ರ ಪಾತ್ರನೇ ಇಲ್ವಾ ಈ ಮೂಡ ವಿಚಾರದಲ್ಲಿ? ನೋಡಿ ಅಮ್ಮ, ನೋ ಸಬ್ಜೆಕ್ಟ್, ಇಟ್ ಹ್ಯಾಸ್ ನೋ ಸಬ್ಜೆಕ್ಟ್, ನೋ ರಿಲೆವೆನ್ಸ್. ಒಂದು ಹೆಣ್ಮಗಳು ಆಸ್ತಿ ಕಳ್ಕೊಂಡಿದ್ದಾಳೆ, ಅರ್ಜಿ ಹಾಕ್ಕೊಂಡಿದ್ದಾರೆ. BJP ಗೌರ್ಮೆಂಟ್ ಅವರು ಅವ್ರಿಗೆ ಆಲ್ಟರ್ನೇಟಿವ್ ಸೈಟ್ನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಎಷ್ಟು ಕೊಟ್ಟಿದ್ದಾರೋ ಅಂತ ಅಂದ್ಬಿಟ್ಟು ಇಟ್ ಈಸ್ ದಿ BJP ಗೌರ್ಮೆಂಟ್ ರೆಸ್ಪಾನ್ಸಿಬಲ್. ಸಿದ್ದರಾಮಯ್ಯನವ್ರದ್ದು ಯಾವ ಥರದ ಇಲ್ಲಿ ಪಾತ್ರನೂ ಇಲ್ಲ. ಹಿ ಹ್ಯಾಸ್ ನಾಟ್ ಸೈನ್ಡ್ ಎ ಡಾಕ್ಯುಮೆಂಟ್, ನಾಟ್ ಯೂಸ್ಡ್ ದಿಸ್ ಇನ್ಫ್ಲುಯೆನ್ಸ್. ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದರೆ ಇನ್ವೆಸ್ಟಿಗೇಷನ್ ಬರ್ತದೆ. ಇಟ್ ವಿಲ್ ದೇರ್ ಇಸ್ ನೋ ರಿಲೆವೆನ್ಸ್. ಸರ್, ಬಟ್ ಇದರಲ್ಲಿ ಫ್ಯಾಕ್ಟ್ಸ್ ತುಂಬ ಕ್ಲಿಯರ್ ಆಗಿದೆ ಸರ್. ಇಫ್ ಐ ಕ್ಯಾನ್ ಸ್ಪೀಕ್ ಅಬೌಟ್ ಇಟ್. ಯಾಕಂದರೆ ಪ್ರತಿ ಸ್ಟೇಜಲ್ಲೂ ಡಾಕ್ಯುಮೆಂಟೇಷನ್ ನಡೆದಾಗ ಸಿದ್ದರಾಮಯ್ಯ ಅವರು ಒಂದ್ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಒಂದ್ಸಲ ಚೀಫ್ ಮಿನಿಸ್ಟರ್ ಆಗಿದ್ರು, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು, ಮತ್ತು ತಿರ್ಗಾ ಮುಖ್ಯಮಂತ್ರಿ. ಆ ಪ್ರತಿ ಸ್ಟೇಜಲ್ಲೂ ಡಾಕ್ಯುಮೆಂಟೇಷನ್ ಆಗಿದೆ, ಆ ಫೈಲ್ ಮುಂದೆ ಹೋಗಿದೆ. ಅವ್ರ ಮಗ ಫಾರ್ ಎಕ್ಸಾಂಪಲ್ ಯತೀಂದ್ರ ಅವರು ಕಾಂಗ್ರೆಸ್ ಪಾರ್ಟಿ MLA ಕೂಡ. ಅವರು ಮೂಡ ಮೀಟಿಂಗಲ್ಲಿ MLA ಆಗಿ ಆ ಮೀಟಿಂಗಲ್ಲಿ ಡಿಸಿಷನ್ ತಗೊಂಡ್ರೆ ದಟ್ ಈಸ್ ಅಮೌಂಟ್ ಟು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇಟ್ ಈಸ್ ಅಬೌಟ್, ಇದು ಏನು ಕೇಸನ್ನು ಇಟ್ ಈಸ್ ಅಬೌಟ್ ಕ್ಲಿಯರ್ ಇಲ್ಲಿಗ್ಯಾಲಿಟಿ, ಇಂಪ್ರೊಪ್ರೈಟಿ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನೋಡಿ, ಅರ್ಬನ್ ಡೆವಲಪ್ಮೆಂಟ್ ಆದರೆ ಏನಿದೆ ಅಂತಂದರೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ MLAಗಳೆಲ್ಲ ದೇ ವಿಲ್ ಬಿ ದಿ ಮೆಂಬರ್ಸ್. Siddaramaiah was a member of Chamundeshwari at that point of time. He would have also been a member of that, whether he participates or not. He would have also been a member. But you should, ಅಂದರೆ ಹೋಗಬಾರ್ದಿತ್ತು ಮೀಟಿಂಗ್ಗೆ, ಮತ್ತೆ ಅದು ಕಾನ್ಫ್ಲಿಕ್ಟ್ ಆಗುತ್ತಲ್ವ ಸರ್? ಅದು ನೋ ಕಾನ್ಫ್ಲಿಕ್ಟ್. ಇಟ್ ಇಸ್ ಎ ಪಾಲಿಸಿ ಡಿಸಿಷನ್ ದೇ ಹ್ಯಾವ್ ಟೇಕನ್. ಇವರೊಬ್ಬರಿಗೆ ಅಲ್ಲ, 10,000 ಜನಕ್ಕೆ ಕೊಟ್ಟಿದ್ದಾರೆ. ಇವರೊಬ್ಬರಿಗೆ ಅಲ್ಲ, 1,000 ಜನಕ್ಕೆ ಕೊಟ್ಟಿದ್ದಾರೆ. 1,000 ಜನ ತೆಗೆದುಕೊಂಡಿದ್ದಾರೆ. BJP ಸರ್ಕಾರದಲ್ಲಿ